ಇವತ್ತು ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ತುಂಬಾ ಸರಳವಾಗಿ ಮನೆಯಲ್ಲಿ ತಂದೂರಿ ರೋಟಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಹಾಗೆ ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ನಾನು ಕೊಡ್ತಿದ್ದೀನಿ. ಮತ್ತು ನನಗೆ ಭಾಳಷ್ಟು ಜನ ಕಾಮೆಂಟ್ ಮಾಡಿ ಕೇಳ್ತಿದ್ರು, ನಮ್ಮ ಚಾನಲ್ ಗ್ರೋ ಆಗ್ತಿಲ್ಲ ಮತ್ತು ಜಾಸ್ತಿ ಯೂಸ್ ಕೂಡ ಬರ್ತಿಲ್ಲ ಅಂಥೇಳಿ. ಯಾಕೆ ಯೂಸ್ ಬರೋದಿಲ್ಲ ಸುರುವಿಗಂತ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ನಾನು ಹೇಳಿದಂತಹ ಕೆಲವೊಂದು ನೀವು ಟಿಪ್ಸ್ನ ಫಾಲೋ ಮಾಡಿದರೆ ಕೇವಲ ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಚಾನಲ್ ಖಂಡಿತ ಗ್ರೋ ಆಗುತ್ತೆ. ಸೊ ಯಾವ ಟಿಪ್ಸ್ ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ತಂದಿರಿ ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನಿಮ್ಮ ಚಾನಲ್ ಕೂಡ ತುಂಬಾ ಬೇಗನೆ ಗ್ರೋ ಮಾಡ್ಕೋಬೋದು. ಓಕೆ, ಬನ್ನಿ ಇವಾಗ ಯಾವ ರೀತಿ ಮಾಡೋದಂತ ಮೊದಲಿಗೆ ನೋಡೋಣ. ಓಕೆ ನೋಡಿ, ಮೊದಲಿಗೆ ನಾನು ತಂದೂರಿ ರೋಟಿ ಮಾಡೋದಕ್ಕೆ ಮೊದಲಿಗೆ ಒಂದು ದೊಡ್ಡ ಪರಾತ್ ತೊಗೊಂಡಿದ್ದೀನಿ. ಅದರಲ್ಲಿ ಸುಮಾರು 1 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊತಿದ್ದೀನಿ ಮತ್ತು 1 ಗ್ಲಾಸ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ಮತ್ತು ಹಿಟ್ಟು ನಾನು ಸೋಸ್ಕೊಂಡು ತೊಗೊಂಡಿದ್ದೀನಿ 2 ಹಿಟ್ಟು. ಇವಾಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ಮತ್ತು ಒಂದು 2 ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊತಿದ್ದೀನಿ ಮತ್ತು ಒಂದು ಪಾವು ಚಮಚ ಆಗುವಷ್ಟು ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ ಮತ್ತು 1 ಚಮಚ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ. ಇದು ಹಾಕಲಿಲ್ಲ ಅಂದರೆ ತಂದೂರಿ ರೊಟ್ಟಿ ಪರ್ಫೆಕ್ಟಾಗಿ ಬರೋದಿಲ್ಲ. ಮತ್ತು 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಓಕೆ ನೋಡಿ, 1 ಚಮಚ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸಾಮಗ್ರಿ ಸೇರಿಸಿ ಮೊದಲಿಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಮೊದಲಿಗೆ ಚಾನಲ್ ಯಾಕೆ ಗ್ರೋ ಆಗೋಲ್ಲ ಅನ್ನೋದಾದರೆ, ನೀವು ಆವಾಗವಾಗ ವೀಡಿಯೋ ಹಾಕ್ತಿರ್ತೀರಲ್ಲ, ಹೀಗಾಗಿ ಅದು ಚಾನಲ್ ಗ್ರೋ ಆಗೋದಿಲ್ಲ. ನೀವು ಕಂಟಿನ್ಯೂ ದಿನಾಲೂ ಒಂದೊಂದು ವಿಡಿಯೋ ಹಾಕಿ ನೋಡಿ, ಎಷ್ಟು ಜಲ್ದಿ ಬೇಗನೆ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಮೊದಲಿಗೆ ಇವಾಗ ನಾನು ಮತ್ತೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ಹಿಟ್ಟು ತೊಗೊಂಡಿದ್ದೀನಲ್ಲ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಮೊಸರು ಹಾಕ್ಕೊಂಡಿನಿ. ಮೊಸರು ಮೊದಲಿಗೆ ನಾನು ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ, ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟನ್ನ ನಾದ್ಕೊತಿದ್ದೀನಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ಹಿಟ್ಟು ನಾದ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ಏನಿಲ್ಲ, ಚಪಾತಿ ಹಿಟ್ಟು ಯಾವ ರೀತಿ ನಾದ್ತೀವೋ ನೋಡಿ ಅದೇ ರೀತಿ ಇದನ್ನು ನಾದ್ಕೊತಿದ್ದೀನಿ. ನೀರು ಮಾತ್ರ ಜಾಸ್ತಿ ಹಾಕೋಬಾರ್ದು, ಒಮ್ಮೆನೆ ಸ್ವಲ್ಪನೇ ಹಾಕ್ಕೊಳ್ಳಿ. ಮತ್ತು ಇದರಲ್ಲಿ ಬೇರೆ ಏನೂ ಇಲ್ಲ, ನೀವು ಎಲ್ಲ ಸಾಮಗ್ರಿನ ಮಿಸ್ ಮಾಡದೆ ಹಾಕಿ ಮತ್ತು ಎಲ್ಲ ಸಾಮಗ್ರಿ ಅಳತೆ ಪ್ರಮಾಣದಲ್ಲೇ ಹಾಕಬೇಕಾಗುತ್ತೆ. ಇದರಲ್ಲಿ ಇವೆರಡು ಟಿಪ್ಸ್ ಫಾಲೋ ಮಾಡಿದರೆ ತಂದೂರಿ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ. ಓಕೆ, ಕೊನೆಯಲ್ಲಿ ಇದಕ್ಕೆ ಸ್ವಲ್ಪನೇ ನಾನು ಮತ್ತೆ ಎಣ್ಣೆ ಹಚ್ಕೊಂಡು ನಾದ್ಕೊತಿದ್ದೀನಿ, ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಸಾಫ್ಟ್ ಮಾಡ್ಕೊಂಡು ಆಗಿದೆ. ಇವಾಗ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒಂದು 2 ತಾಸು ಆಗೋ ತನಕ ಇದಕ್ಕೆ ಗರಂ ಜಾಗಕ್ಕೆ ಎತ್ತಿಡ್ತಿದ್ದೀನಿ ಮತ್ತು ಒಂದು ಸ್ವಲ್ಪನೇ ಎಣ್ಣೆ ಹಚ್ಕೊತಿದ್ದೀನಿ. ನೀವು ಖಂಡಿತ ದಿನ ಒಂದೊಂದು ವಿಡಿಯೋ ಹಾಕಿ ನೋಡಿ, ನಿಮ್ಮ ಚಾನಲ್ ಕೂಡ ಜಲ್ದಿ ಗ್ರೋ ಆಗುತ್ತೆ, ಮಾನಿಟೈಸೇಷನ್ ಕೂಡ ಆಗುತ್ತೆ ಅದು. ಸೊ ನೀವು ಅವಾಗವಾಗ ವಿಡಿಯೋ ಹಾಕ್ತಿದ್ರೆ ಅದು ಜಲ್ದಿ ಗ್ರೋ ಆಗೋದಿಲ್ಲ. ಸೊ ಮೊದಲಿಗೆ ಅನಿಸುತ್ತೆ ದಿನ ವಿಡಿಯೋ ಮಾಡೋದಕ್ಕೆ ಕಷ್ಟ ಅಂಥೇಳಿ. ಸೊ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೆ ಕೆಲಸ ಮಾಡ್ಬೇಕು ಅಂದ್ಕೊಂಡ್ರೆ ದಿನ ಒಂದೊಂದು ಹಾಕಿ ಟ್ರೈ ಮಾಡಿ ನೋಡಿ. ಟ್ಯಾಗು ಮತ್ತು ಟೈಟಲು ಥಂಬ್ನೇಲು ಎಲ್ಲನೂ ಸರಿಯಾಗಿದ್ದರೆ ಖಂಡಿತ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಓಕೆ, ಇವಾಗ ಒಂದು 2 ತಾಸು ಆಗೋ ತನಕ ನಾನು ಬಿಟ್ಟಿದ್ದೆ. ಸೊ ಬಿಟ್ಟಾದಮೇಲೆ ಇದಕ್ಕೆ ಹಿಟ್ಟ ಉಬ್ಬುತ್ತೆ, ಇದು ಉಬ್ಬಿದ್ದು ನೋಡ್ತಿರ್ಬೋದು ಎಷ್ಟು ಉಬ್ಬಿದೆ ಅಂಥೇಳಿ. ಇವಾಗ ಮತ್ತೆ ಒಂದು ಸ್ವಲ್ಪನೇ ನಾನು ಇದಕ್ಕೆ ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ಮತ್ತು ನಾನು ಕೂಡ ಮೊದಲಿಗೆ ಯೂಟ್ಯೂಬ್ನಲ್ಲಿ 6 ತಿಂಗಳು ಆಗೋ ತನಕ ಹಾಗೇ ಕೆಲಸ ಮಾಡಿದ್ದೆ. ಬಟ್ ನನಗೆ 6 ತಿಂಗಳಾದಮೇಲೆ ಚಾನಲ್ ಮಾನಿಟೈಸೇಷನ್ ಆಯಿತು. ಆದಮೇಲೆ ನನಗೆ ಮತ್ತೆ 6 ತಿಂಗಳ ತನಕ ಪೇಮೆಂಟ ಬಂದಿರಲಿಲ್ಲ. ಸೊ ನಾನು ಪೇಮೆಂಟ್ ಬಂದಿಲ್ಲ ಅಂತ ನಾನು ಕೆಲಸ ಮಾಡೋದು ಬಿಟ್ಟಿದ್ದೆ ಅಂದರೆ ಈ ತಿಂಗಳ ಪೇಮೆಂಟ್ ತೊಗೋಕಾತಿತ್ತ ಸಾಧ್ಯನೇ ಇಲ್ಲ ಅಂದ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಮೆಹನತ್ ತುಂಬಾ ಮುಖ್ಯ ಆಗಿರುತ್ತೆ. ಹೀಗಾಗಿ ನೀವು ಕೂಡ ಮೆಹನತ್ ಮಾಡಿ, ಮೆಹನತ್ ಎಷ್ಟು ಮಾಡ್ತೀರಲ್ಲ ಅಷ್ಟು ದುಡ್ಡು ಬರುತ್ತೆ. ದುಡ್ಡಿಗೇನು ಇದರಲ್ಲಿ ಬರನೇ ಇಲ್ಲ, ತುಂಬ ಅಂದರೆ ತುಂಬಾ ಇದೆ ಇದರಲ್ಲಿ. ಯೂಟ್ಯೂಬ್ನಲ್ಲಿ ದುಡ್ಡು ನೀವು ಸಕ್ಸಸ್ ಆಗಿದ್ದರೆ. ಸೊ ನೋಡಿ, ಓಕೆ ನೋಡಿ, ಒಂದು ತಂದೂರಿ ಲಟ್ಟಿಸ್ಕೊಂಡಾಗಿದೆ. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳಗೂ ಬಿ ಇಲ್ಲ, ಆ ರೀತಿ ಲಟ್ಟಿಸ್ಕೊಂಡಿದ್ದು ನಾನು. ಒಂದು ಚಪಾತಿಯಲ್ಲಿ 2 ತಂದೂರಿ ಆಗುತ್ತೆ, ಆ ರೀತಿ ಹಿಟ್ಟನ್ನ ತೊಗೊಳ್ಳಿ ನೀವಿಲ್ಲಿ. ಓಕೆ, ಲಟ್ಟಿಸ್ಕೊಂಡಾದ್ಮೇಲೆ ನಾನಿಲ್ಲಿ ನೀರು ತೊಗೊಂಡಿದ್ದೀನಿ. ಸರಿಯಾಗಿ ನೀರು ಹಚ್ಚಬೇಕಾಗುತ್ತೆ, ಯಾಕಂದರೆ ಇದು ಹಂಚಿಗೆ ಮೆತ್ಕೋಬೇಕಲ್ಲ. ಹೀಗಾಗಿ ಈ ನೀರು ಹಚ್ಚಿ ಮೈ ಹಂಚಿನಲ್ಲಿ ಕೆಳಗಡೆ ಆಗಬೇಕು, ಆ ರೀತಿ ಹಾಕ್ಕೊಳ್ಳಿ. ಇಲ್ಲಿ ಹಂಚು ಕೂಡ ಗರಂ ಆಗಿದೆ. ಹಂಚು ಗರಂ ಆದಮೇಲೆ ನಾನಿಲ್ಲಿ ಸ್ಲೋ ಇಟ್ಟಿದ್ದೀನಿ. ಸ್ಲೋ ಇಟ್ಟು ಈ ರೊಟ್ಟಿನ ಹಾಕ್ಕೊತಿದ್ದೀನಿ. ಅಂದರೆ ನೀರು ಹಚ್ಚಿ ಮೈ ಇಲ್ಲಿ ಹಂಚಿನಲ್ಲಿ ಕೆಳಗಡೆ ಆಗಬೇಕು. ಹಾಕಿದ ತಕ್ಷಣ ಈ ರೀತಿ ಕೈಲಿಂದ ಒಂದು ಸ್ವಲ್ಪನೇ ಒತ್ತಿ ಅದು ಸರಿಯಾಗಿ ಬಬಲ್ಸ್ ಬರುತ್ತೆ. ವಾವ್, ನೋಡಿ ಎಷ್ಟು ಸರಿಯಾಗಿ ಬಬಲ್ಸ್ ಬಂದಿದೆ ಅಂತೇಳಿ ತೋರಿಸ್ತಿದ್ದೀನಿ. ಸೊ ಏನು ಕಷ್ಟನೇ ಇಲ್ಲ ಈ ತಂದೂರಿ ರೊಟ್ಟಿ ಮಾಡೋದು. ಎಲ್ಲ ಸಾಮಗ್ರಿನ ಮಿಸ್ ಮಾಡದೆ ಹಾಕ್ಕೊಳ್ಳಿ ಮತ್ತು ಹೆಚ್ಚ ಕಮ್ಮ ಮಾಡಬಾರ್ದು, ಆ ರೀತಿನ ಹಾಕ್ಕೊಳ್ಳಿ. ಓಕೆ, ಇದನ್ನೇ ನಾನು ಉಲ್ಟಾ ಹಿಡ್ಕೊಂಡು ಬೇಯಿಸ್ತಿದ್ದೀನಿ ಹಂಚು. ಈ ರೀತಿ ಉಲ್ಟಾ ಹಿಡಿಯೋ ಹಂಚು ಇದ್ದಿದ್ದಿಲ್ಲ ಅಂದ್ರೆ ನೀವು ಪುಲ್ಕ ಮಾಡ್ಕೋತೀರಲ್ಲ, ಆ ರೀತಿ ಕಿತ್ತಿನ ಇದನ್ನು ಸುಟ್ಕೋಬೋದು ಗ್ಯಾಸಿನ ಮೇಲೆ.
ಓಕೆ ನೋಡಿ, ಒಂದು ತಂದೂರಿ ರೊಟ್ಟಿ ತಯಾರಾಗಿದೆ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ. ಸೇಮ್ ಹೋಟೆಲಲ್ಲಿ ಯಾವ ರೀತಿ ಕೊಡ್ತಾರೆ ನೋಡಿ ಅದೇ ರೀತಿಯಾಗಿ ಬಂದಿದೆ ತಂದೂರಿ ರೊಟ್ಟಿ. ಕಲರ್ ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಸೊ ಮೇಲೆ ಒಂದು ಸ್ವಲ್ಪನೇ ನಾನಿಲ್ಲಿ ತುಪ್ಪ ಹಚ್ಕೊತಿದ್ದೀನಿ. ನೀವು ಇಲ್ಲಿ ತುಪ್ಪ, ಬಟರು ಅಥವಾ ಎಣ್ಣೆ ಏನು ಬೇಕಾದರೂ ಹಚ್ಕೋಬೋದು. ಅಥವಾ ನೀವು ಹಾಗೆ ಕೂಡ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಅಂದರೆ ಹಾಗೆ ಕೂಡ ಇದನ್ನು ನೀವು ತಿನ್ಬೋದು. ಓಕೆ ನೋಡಿ, ಫಸ್ಟ್ ಕ್ಲಾಸಾಗಿ ಬಂದಿದೆ ನಮ್ಮ ತಂದೂರಿ ರೊಟ್ಟಿ. ನಿಮಗೇನು ಕನ್ಫ್ಯೂಷನ್ ಇಲ್ಲ ಅನ್ಕೋತೀನಿ. ಇಲ್ಲ ಅನ್ನೋದಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತು ನಿಮಗೆ ಏನಾದರೂ ಕನ್ಫ್ಯೂಷನ್ ಇತ್ತಂದರೆ ನೀವು ಕಾಮೆಂಟ್ ಮಾಡಿ ಕೇಳ್ಬೋದು. ಓಕೆ ನೋಡಿ, ಇನ್ನೊಂದು ನಾನು ಅದೇ ರೀತಿ ಲಟ್ಟಿಸ್ಕೊಂಡಿನಿ. ನೀರು ಹಚ್ಚಿ ಆ ನೀರು ಹಚ್ಚಿ ಮೇಲೆ ಇಲ್ಲಿ ಕೆಳಗಡೆ ಹಾಕಿದ್ದೀನಿ. ಮತ್ತು ನೀವು ಇಲ್ಲಿ ತಂದೂರಿ ರೊಟ್ಟಿ ಬೇಯಿಸೋದಕ್ಕೆ ಕಬ್ಬಿಣದ ಹಂಚೆ ಯೂಸ್ ಮಾಡಬೇಕು. ಇದು ನಾನ್ ಸ್ಟಿಕ್ ತವಾ ಆದರೆ ಇದು ಮೆತ್ಕೊಳ್ಳಲ್ಲ ರೊಟ್ಟಿ, ಹೀಗಾಗಿ ಕಬ್ಬಿಣದ ಹಂಚಿನ ಮೇಲೇ ಮಾಡ್ಕೊಳ್ಳಿ. ಓಕೆ, ಇದನ್ನು ಕೂಡ ಅಷ್ಟೇ ಉಲ್ಟಾ ಬೇಯಿಸ್ಕೊಂಡಿನಿ. ಮತ್ತು ಅದನ್ನು ಉಲ್ಟಾ ಹಿಡಿದು ಬೇಯಿಸ್ಕೊಂಡಿನಿ. ಮೇಲೆ ಒಂದು ಸ್ವಲ್ಪ ಇಲ್ಲಿ ತುಪ್ಪ ಅಥವಾ ಬಟರ ಹಚ್ಕೋಬೋದು. ನೀವು ಹಾಗೆ ಕೂಡ ಇದನ್ನು ನೀವು ತಿನ್ಬೋದು. ಓಕೆ ನೋಡಿ, ನಮ್ಮ ತಂದೂರಿ ರೊಟ್ಟಿ ತಯಾರಾಗಿದೆ. ಇದ್ರ ಜೊತೆ ನಾನು ಪನ್ನೀರ್ ಸಬ್ಜಿ ಮಾಡಿದ್ದೆ. ತುಂಬಾ ಸರಿಯಾಗಿತ್ತು ಎರಡು ಕಾಂಬಿನೇಷನ್. ಮತ್ತು ನಿಮಗೆ ಕೆಲವೊಂದು ಟಿಪ್ಸ್ ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲ. ನಿಮ್ಮ ಚಾನಲ್ ಗ್ರೋ ಆಗೋಕ್ಕೆ ನೀವು ಕಂಟಿನ್ಯೂ ದಿನಾಲು ಒಂದೊಂದು ವಿಡಿಯೋ ನೀವು 1 ತಿಂಗಳು ಆಗೋ ತನಕ ಹಾಕಿ ನೋಡಿ. ಅದ್ರ ಜೊತೆಗೆ ಟ್ಯಾಗು, ಟೈಟಲು ಮತ್ತು ಥಂಬ್ನೇಲು ಎಲ್ಲನೂ ಸರಿಯಾಗಿರಬೇಕು. ಮತ್ತು ನೀವು ಕೆಳಗಡೆ ಸಾಮಗ್ರಿ ಲಿಸ್ಟ್ ಕೂಡ ಹಾಕಿರಬೇಕು. ಹಾಕಿದರೆ ಏನಾಗುತ್ತೆ, ಕೆಲವೊಬ್ಬರಿಗೆ ಅನುಕೂಲ ಆಗುತ್ತೆ ಸಾಮಗ್ರಿ ಲಿಸ್ಟ್ ನೋಡಿದರೆ. ಹೀಗಾಗಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಮತ್ತು ವಿಡಿಯೋ ಕೂಡ ಪೂರ್ತಿಯಾಗಿ ನೋಡ್ತಾರೆ. ಹೀಗಾಗಿ ಚಾನಲ್ ಕೂಡ ಜಲ್ದಿ ಗ್ರೋ ಆಗುತ್ತೆ. ಜಲ್ದಿ ಗ್ರೋ ಆಗಿದ್ದರೆ ನೀವು ಸಲೀಸಾಗಿ ಮನೆಯಲ್ಲಿ ಆರಾಮಾಗಿ ಸಿಕ್ಕಾಪಟ್ಟೆ ದುಡ್ಡನ್ನ ತಗೋಬೋದು. ಥ್ಯಾಂಕ್ ಯು.